ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ರಾಯರ ಪೂಜೆನ ನಿಮ್ಮಲ್ಲಿ ಯಾವುದೇ ರೀತಿ ಸೂತಕ ಆಗಲಿ ಮತ್ತು ಇನ್ನೇನಾದ್ರು ಪ್ರಾಬ್ಲಮ್ ಬಂದಿಸ ನಿಮ್ಮಲ್ಲಿ ಇನ್ಯಾವುದೇ ರೀತಿ ಬೇಡದೇ ಇರೋ ಅಂಥ ದಿನಗಳಲ್ಲಿ ನೀವು ರಾಯರ ಪೂಜೆನ ಮಾಡ್ಬೋದಾ ಇಲ್ವಾ ಅನ್ನೋದ್ರ ಬಗ್ಗೆ ನಾನು ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ನೀವು ಇವಾಗ ರಾಯರ ಪೂಜೆನ ಮಾಡಿಬಿಟ್ಟಿರ್ತೀರ, ಆಮೇಲೆ ನಿಮಗೆ ಗೊತ್ತಾಗುತ್ತೆ ನಿಮಗೆ ಸೂತಕ ಬಂದಿದೆ ಅಂತ. ಅಂದರೆ ಮುಂಚೆನೇ ನಿಮಗೆ ಗೊತ್ತಿರಲ್ಲ, ಪೂಜೆ ಮಾಡೋಕ್ಕಿಂತ ಮುಂಚೆನೇ. ಆ ಥರ ಆದರೂ ಅದು ಏನೂ ಮಾಡೋಕ್ಕಾಗಲ್ಲ. ಅಂದರೆ ಗೊತ್ತಿಲ್ಲದೇ ಆಗಿರೋ ತಪ್ಪದು. ಅದನ್ನ ರಾಯರು ಕೂಡ ಕ್ಷಮೆ ಕೊಡ್ತಾರೆ. ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೋಬೇಡಿ. ನಿಮಗೆ ಇಲ್ಲ ಪೂಜೆ ಆದಮೇಲೆ ನಮಗೆ ಸೂತಕ ಬಂದಿದೆ ಅಂತ ಗೊತ್ತಾದಮೇಲೆ ನೆಕ್ಸ್ಟ್ ನಾವು ಕಂಟಿನ್ಯೂಟಿ ಮಾಡಬಾರ್ದು, ಅದನ್ನ ಅಲ್ಲಿಗೆ ಸ್ಟಾಪ್ ಮಾಡಬೇಕು. ನಾವು ಸೂತಕ ತೆಗ್ದಾದ್ಮೇಲೆ ನಾವು ರಾಯರ ಪೂಜೆನ ನಾವು ಮಾಡಬೇಕಾಗಿರೋದು. ಸೂತಕ ತೆಗೆಯೋದಕ್ಕೆ ಮೇನ್ ಬೇಕಾಗಿರೋದು ನಮಗೆ ಗಂಜುಳ ನೀವು ಮನೇಲಿ ಎಲ್ಲ ಕಡೆ ಒಂದ್ಸರಿ ಹಾಕಿದ್ರಿ ಅಂತಂದರೆ ಎಂಥ ಸೂತಕ ಆಗಿರಲಿ, ಎಂಥ ಮೈಲಿಗೆ ಇದ್ರೂ ಕೂಡ ಫುಲ್ ಶುದ್ಧ ಆಗುತ್ತೆ ಮನೆಯೆಲ್ಲ. ನೀವು ರಾಯರ ಫೋಟೋ ಶುದ್ಧ ಮಾಡಬೇಕಾದ್ರೂ ಅಷ್ಟೇ ಒಂಚೂರು ಗಂಜುಳನೇ ನೀವು ಸಮರ್ಪಿಸಿ ಆಮೇಲೆ ಒಂದು ಮಡಿ ಬಟ್ಟೆನ ತಗೊಂಡು ನೀವು ಒರೆಸೋದ್ರಿಂದ ತುಂಬ ಅಂದರೆ ತುಂಬ ಶುದ್ಧ ಆಗುತ್ತೆ ಫೋಟೋ. ಅಂದರೆ ಗಂಜುಳನ ನೀವು ಯಾವುದೇ ಪೂಜೆಗಾಗಲಿ ಮನೆ ಕ್ಲೀನಿಂಗಿಗಾಗಲಿ ಗಂಜುಳನ ನೀವು ಯೂಸ್ ಮಾಡಿ ನೀವು ಮನೇನ ಕ್ಲೀನ್ ಮಾಡೋದ್ರಿಂದ, ಸ್ವಚ್ಛ ಮಾಡೋದ್ರಿಂದ, ಮನೆ ಒರೆಸೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ. ನೆಗೆಟಿವ್ ಎನರ್ಜಿ ದೂರ ಆಗಿ ಪಾಸಿಟಿವ್ ವೈಬ್ಸು ನಿಮ್ಮ ಮನೆಗೆ ಬರುತ್ತೆ. ಇದಿಷ್ಟು ರಾಯರು ಪೂಜೆ ಮಾಡಬೇಕಾದ್ರೆ ನಾವು ಮಾಡಬೇಕಾಗಿರುವಂಥ ನಿಯಮಗಳು. ಸೂತಕ ಬಂದಾಗ ನಾವು ಎಷ್ಟು ದಿವಸ ಬಿಟ್ಟು ಪೂಜೆ ಮಾಡಬೇಕು ಅಂದರೆ, ಮೆಚೂರ್ಡ್ ಆಗಿರೋ ಸೂತಕ ಆಗಿರ್ಬೋದು ಅಥವಾ ಡೆಲಿವರಿ ಆಗಿರೋ ಸೂತಕ ಅಥವಾ ಇನ್ನಿತರ ಬಗೆಯ ಆಗಿರೋವಂಥ ಸೂತಕಗಳು ಬಂದಾಗ ನಾವು ಮೊದಲಿಗೆ ನಿಮ್ಮ ಮನೆ ಕಡೆಗಳಲ್ಲಿ ಯಾವ ರೀತಿ ಸೂತಕನ ತೆಗಿತಾರೆ, ಒಂದೊಂದು ಕಡೆ 3 ಡೇಸು, ಒಂದೊಂದು ಕಡೆ 5 ಡೇಸು ಅಥವಾ 15 ಡೇಸ್ಗೆ ಸೂತಕನ ತೆಗ್ದು ಮನೆ ದೇವರಿಗೆ ಪೂಜೆನ ಮಾಡಿ ನೆಕ್ಸ್ಟ್ ನೀವು ರಾಯರ ಪೂಜೆನ ಮಾಡಬೇಕಾಗಿರೋ ಅಂಥದ್ದು. ಎಲ್ಲರೂ ಅಷ್ಟೇ ಮೊದಲಿಗೆ ನೆನ್ಪಿಟ್ಕೊಬಿಡಿ, ಮೊದಲಿಗೆ ಮನೆ ದೇವ್ರ ಪೂಜೆ, ಗಣೇಶನ ಪೂಜೆ ಆದಮೇಲೆ ರಾಯರ ಪೂಜೆನ ಮಾಡಬೇಕಾಗಿರೋದು. ನಿಮ್ಮ ಮನೆಗಳಲ್ಲಿ ಯಾವ ರೀತಿ ದೊಡ್ಡವರು ಎಷ್ಟು ದಿವಸಕ್ಕೆ ಸೂತಕನ ತೆಗ್ದು ಪೂಜೆನ ಮುಗಿಸ್ತಾರೆ ಅಂತ ತಿಳ್ಕೊಳ್ಳಿ ಮೊದಲಿಗೆ. ಆಮೇಲೆ ಪ್ರತಿಯೊಂದು ಮೂಲೆಗೂ ಗಂಜುಳನ ತಗೊಂಡು ಬಂದು ನೀವು ಸಮರ್ಪಣೆ ಮಾಡಿ ಎಲ್ಲದಕ್ಕೂ ನೀವು ಹಾಕಬೇಕು, ಪ್ರತಿಯೊಂದು ಮೂಲೆಗೂ ಕೂಡ. ಆವಾಗ ಮನೇಲಿರೋ ಅಂಥ ಎಲ್ಲ ರೀತಿ ನೆಗೆಟಿವ್ ವೈಬ್ಸ್ ಎಲ್ಲ ಮನೆಯಿಂದ ಆಚೆ ಹೋಗಿ ಪಾಸಿಟಿವ್ ವೈಬ್ಸ್ ಬರುತ್ತೆ. ಮತ್ತು ನೀವು ಮನೆ ಒರೆಸ್ಬೇಕಾದ್ರೆ ಆಗಲಿ ಅಥವಾ ಕ್ಲೀನ್ ಮಾಡಬೇಕಾದ್ರೆ ಆಗಲಿ ಗಂಜುಳನ ಹಾಕೋದಲ್ದೇ ನೀವು ಸ್ನಾನ ಮಾಡಬೇಕಾದ್ರೂ ಅಷ್ಟೇನೆ ಒಂದು ಅರ್ಧ ಲೋಟದಷ್ಟು ಗಂಜುಳನ ನೀವು ಮಾಡ್ತಾ ಇರೋವಂಥ ನೀರೊಳಗಡೆ, ಸ್ನಾನದ ನೀರೊಳಗಡೆ ಹಾಕಿ ಒಂದು ತೊಟ್ಟು ಅಥವಾ 2 ತೊಟ್ಟು ನಿಮ್ಮ ಬಾಯಲ್ಲಿ ಹಾಕ್ಕೊಂಡು ತಲೆ ಮೇಲೆ ಹಾಕ್ಕೊಂಡ್ರೆ ನಿಮ್ಮ ಮನಸ್ಸು ಮತ್ತು ಬಾಡಿ ಫುಲ್ಲು ಶುದ್ಧ ಆಗುತ್ತೆ. ಇದಿಷ್ಟು ಮಾಡಿದ್ರೆ ನೀವು ನಿಮ್ಮ ಮನಸ್ಸಲ್ಲಿ ಎಂಥ ಕಲ್ಮಶ ಇರಲಿ ಅಥವಾ ನಿಮ್ಮ ಮನೇಲಿ ಯಾವುದೇ ರೀತಿ ನೆಗೆಟಿವ್ ಥಾಟ್ಸ್ ಇರಲಿ, ಏನೇ ಇದ್ರೂ ಕೂಡ ಎಲ್ಲ ಪರಿಹಾರ ಆಗೇ ಆಗುತ್ತೆ. ಇದಿಷ್ಟು ರಾಯರು ಬಗೆಗಿನ ವಿವರಗಳಾಗಿರುತ್ತೆ. ನೀವೇನಾದ್ರು ಸೂತಕ ಇತ್ತು ನಿಮ್ಮಲ್ಲಿ ಅಥವಾ ಮುಂದೆ ಯಾವಾಗಾರು ಬಂತು ಅಂದರೆ ನೀವು ಮಾಡಬೇಕಾಗಿರೋಂಥ ಕೆಲಸಗಳು, ಮೊದಲಿಗೆ ಎಷ್ಟು ಸೂತಕ ಆಗೋ ತನಕ ನೀವು ಯಾವುದೇ ರೀತಿ ದೇವಸ್ಥಾನಗಳಿಗೆ ಹೋಗಬಾರ್ದು ಮತ್ತು ನೀವು ಯಾವುದೇ ರೀತಿ ಪೂಜೆನ ಮಾಡಬಾರ್ದು ಮನೇಲಿ. ನೀವು ಸೂತಕ ತೆಗಿಯೋ ತನಕನೂ ಅಷ್ಟೇ ದೇವ್ರ ಫೋಟೋ ಮುಟ್ಟೋದಾಗಿರ್ಬೋದು ಅಥವಾ ದೇವ್ರ ಸಾಮಾನು ಮುಟ್ಟೋದಾಗಿರ್ಬೋದು ಅಥವಾ ದೇವಸ್ಥಾನಗಳಿಗೆ ಹೋಗೋದಾಗಿರ್ಬೋದು ಅಥವಾ ದೇವ್ರ ಪ್ರಸಾದನ ತಿನ್ನೋದಾಗಿರ್ಬೋದು, ಬೇರೆಯವ್ರ ಮನೆಗೂ ಕೂಡ ಹೋಗಬಾರ್ದು ಅಂತ ಅಂತಾರೆ. ಅಂದರೆ ಅವ್ರ ಮನೆ ಕಡೆ ಯಾವ್ಯಾವ ರೀತಿ ನಡ್ಕೊಂಡು ಬಂದಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ನೀವು ಯಾವ ರೀತಿ ಇರಬೇಕು ಅನ್ನೋದು. ಅದಕ್ಕೆ ಮೊದಲಿಗೆ ನೀವು ದೊಡ್ಡವ್ರ ಹತ್ರ ಕೇಳಿ ತಿಳ್ಕೊಳ್ಳಿ, ನಮ್ಮನೆ ಕಡೆ ಯಾವ ರೀತಿ ಮಾಡ್ತಾರೆ ಏನು ಅಂತ. ಒಂದೊಂದು ಕಡೆ ಒಂದೊಂದು ರೀತಿ ಇರುತ್ತೆ ಅಲ್ವಾ. ಯಾವುದೇ ಕೆಲಸ ಕಾರ್ಯ ಮಾಡಬೇಕಾದ್ರೂ ಅಷ್ಟೇ ನಿಮ್ಮ ಮನೆಗಳಲ್ಲಿ ಯಾವ್ಯಾವ ರೀತಿ ನಡ್ಕೊಂಡು ಬಂದಿರುತ್ತೆ ಆ ರೀತಿ ನೀವು ಫಾಲೋನ ಮಾಡಿ. ಅದು ಬಿಟ್ಟು ಬೇರೆಯವರು ಆ ರೀತಿ ಮಾಡ್ತಾರೆ, ಇಲ್ಲ ಬೇರೆಯವ್ರು ಹೇಳಿದ್ರು ಅಂತ ನಾವು ಈ ರೀತಿ ಮಾಡಬೇಕು ಅಂತ ಅಂದ್ಕೊಳ್ಳೋದು ತಪ್ಪಾಗುತ್ತೆ. ನಿಮ್ಮ ಮನೆ ಕಡೆ ಯಾವ ರೀತಿ ಇರುತ್ತೆ ಅದನ್ನು ನೀವು ಫಾಲೋ ಮಾಡಿದ್ರೆ ಬೆಸ್ಟ್. ಇದಲ್ಲದೆ ಹೆಣ್ಮಕ್ಳು ಪೀರಿಯಡ್ಸ್ ಆಗಿರೋ ಟೈಮಲ್ಲೂ ಅಷ್ಟೇ 5 ಡೇಸ್ ಕಂಪ್ಲೀಟ್ ಆದಮೇಲೆ ನೀವು ರಾಯರ ಪೂಜೆನ ಮಾಡಬೇಕಾಗಿರೋ ಅಂಥದ್ದು. ಮತ್ತು ನೀವು ಮಂತ್ರಾಲಯದಿಂದ
ಮಂತ್ರಾಲಯದಿಂದ ತಂದಿರೋ ಪ್ರಸಾದನ 1 ಅಥವಾ 2 ಮನೆ ನಿಮ್ಮ ಅಕ್ಕಪಕ್ಕ ಇರೋವಂಥ ಮನೆಗಳಿಗೆ ನೀವು ಪ್ರಸಾದನ ಕೊಟ್ಬಿಟ್ಟು ನೀವು ಆಮೇಲೆ ಸೇವನೆ ಮಾಡೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ. ಮತ್ತು ನೀವು ಗುರುವಾರದೊತ್ತು ಸಂಜೆ ತುಳಸಿ ಕಟ್ಟೆ ಹತ್ರ ರಂಗೋಲಿನ ಹಾಕಿ ನೀರನ್ನು ಹಾಕಿ ತುಳಸಿ ಗಿಡಕ್ಕೆ ಅರಿಶಿನ ಕುಂಕುಮ ಎಲ್ಲ ಇಟ್ಟು ನೀವು ಪೂಜೆ ಮಾಡಿ, ನಾರ್ಮಲಾಗಿ ಸಂಜೆ ಹೊತ್ತು ನೀವು ಪೂಜೆ ಮಾಡೇ ಮಾಡ್ತೀರ. ಆ ಟೈಮಲ್ಲಿ ನೀವು ತುಪ್ಪದ ದೀಪನ ಹಚ್ಚೋದ್ರಿಂದ ತುಳಸಿ ಕಟ್ಟೆ ಮುಂದೆ ತುಂಬಾ ಒಳ್ಳೆಯದಾಗುತ್ತೆ. ಅದರಲ್ಲೂ ಗುರುವಾರದೊತ್ತು ತುಳಸಿ ಕಟ್ಟೆ ಮುಂದೆ ಹಚ್ಚೋದ್ರಿಂದ ನೀವು ಅಂದ್ಕೊಂಡಿರೋ ಕೆಲಸ ಕಾರ್ಯಗಳೆಲ್ಲ ಬೇಗ ಈಡೇರುತ್ತೆ. ರಾಯರಿಗೆ ತುಳಸಿನೇ ಪ್ರಿಯ ಅಲ್ವಾ. ರಾಯರ ಪೂಜೆಯಲ್ಲಿ 1 ದಳ ತುಳಸಿನ ಅರ್ಪಣೆ ಮಾಡ್ರೇ ರಾಯರು ಪ್ರಸನ್ನರಾಗ್ತಾರೆ. ಅದೇ ರೀತಿ ತುಳಸಿ ಕಟ್ಟೆ ಮುಂದೆ ತುಪ್ಪದ ದೀಪ ಹಚ್ಚಿದ್ರೆ ತುಂಬಾ ಒಳ್ಳೆಯದಾಗುತ್ತೆ. ನೀವು ವಾರಕ್ಕೊಂದು ಸರಿ ತುಪ್ಪದ ದೀಪನ ಹಚ್ಚಿ ನೋಡಿ, ನಿಮಗೇನೆ ಅದರದ್ದು ಪ್ರಭಾವ ನಿಮಗೆ ಗೊತ್ತಾಗುತ್ತೆ. ಇದಿಷ್ಟು ರಾಯರ ಬಗೆಗಿನ ವಿವರಗಳಾಗಿರುತ್ತೆ. ಐ ಹೋಪ್ ಈ ಇನ್ಫಾರ್ಮೇಷನ್ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಬೆಲ್ಲೈಕನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.